ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾವು ಎಲ್ಲರೂ ಅಯೋಧ್ಯದ ರಾಮ ಜನ್ಮಭೂಮಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವಾಗ ನಾವಿರೋದು ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ. ಪ್ರಯಾಗ್ರಾಜಿಂದ ಅಯೋಧ್ಯ 170 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಡ್ಯೂ ಟು ಹೆವಿ ಟ್ರಾಫಿಕ್ ನಮಗೆ 250 ಕಿಲೋಮೀಟರ್ಸ್ ಆಯಿತು. ಆಲ್ಮೋಸ್ಟ್ ಟ್ರಾಫಿಕ್ ಅಲ್ಲಿ 4 hours ಸ್ಟಕ್ ಆಗಿದ್ವಿ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ನಾರ್ಮಲಿ ಹೋಗಂತ ರೋಡ್ ಬಿಟ್ಟು ನಾವು ಬೇರೆನೇ ವೇ ತಗೊಂಡ್ವಿ. ಸೊ ಅದು ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಆಯಿತು. ಸೊ ಆಲ್ಮೋಸ್ಟ್ ಈ ಜರ್ನಿನೂ ಕೂಡ ನಮಗೆ ತುಂಬಾನೇ ಲೆಂತಿ ಆಯಿತು. ಎನಿವೇಸ್, ಈಗ ನಾವು ನಮ್ಮ ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಇದ್ದೀವಿ. ಸೊ ಹೇಗಿತ್ತು ಈ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಈಗ ನಾವೆಲ್ಲರೂ ನಮ್ಮ ಕಾರ್ನ ಪಾರ್ಕ್ ಮಾಡಿ ರಾಮ ಮಂದಿರ ಹತ್ರ ನಡೆದು ಹೋಗ್ತಾ ಇದ್ದೀವಿ. ಹಲೋ, ಇವಾಗ ನಾವು ರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಓಕೆ, ರಶ್ ಏನು ಅಷ್ಟೊಂದಿಲ್ಲ, ಬಟ್ ಪರವಾಗಿಲ್ಲ, ಮ್ಯಾನೇಜಬಲ್. ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡಿಬೇಕು ದೇವಸ್ಥಾನಕ್ಕೆ. ಸೊ ಈಗ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಸಾವಿರಾರು ವರ್ಷಗಳ ಹೋರಾಟ, ಲಕ್ಷಾಂತರ ಭಕ್ತರ ನಿರೀಕ್ಷೆಯನ್ನು ಹುಸಿ ಮಾಡದೆ ಕೊನೆಗೂ ನಮ್ಮ ಹಕ್ಕು, ನಮ್ಮ ರಾಮ ಜನ್ಮಭೂಮಿ ಇಂದು ನಮ್ಮದಾಗಿದೆ ಅನ್ನೋ ಅಸಂಖ್ಯಾತ ಭಕ್ತರ ಸಂಭ್ರಮನ ನಾವು ಟಿವಿ ಪೇಪರ್ಗಳಲ್ಲಿ ನೋಡಿ ಓದಿದ್ವಿ. ಹಾಗೆ ನಾವು ಕೂಡ ಈ ಅಸಂಖ್ಯಾತ ಭಕ್ತರಲ್ಲಿ ಒಬ್ಬರಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ಮಹತ್ವವಾದ ತೀರ್ಪನ್ನು ನಾವು ಕೂಡ ನಮ್ಮ ಮನೆಗಳಲ್ಲಿ ಸಂಭ್ರಮಿಸಿದ್ವಿ. ಆದ್ರೆ ಪ್ರತ್ಯಕ್ಷವಾಗಿ ನಾವೇ ರಾಮ ಮಂದಿರಕ್ಕೆ ಹೋಗುವಾಗ ಆ ಅನುಭವನ ಇನ್ನು ಹತ್ತಿರದಿಂದ ನಾವು ಪಡೆದ್ವಿ. ಟ್ರಸ್ಟ್ ಮೀ, 170 ಕಿಲೋಮೀಟರ್ ಡಿಸ್ಟೆನ್ಸ್ ನ 250 ಕಿಲೋಮೀಟರ್ ವರ್ಗು ಟ್ರಾವೆಲ್ ಮಾಡ್ಕೊಂಡು ಗಂಟೆಗಟ್ಟಲೆ ಟ್ರಾಫಿಕ್ ಅಲ್ಲಿ ಕಾದು ಬಂದಂತ ನಮ್ಗೆ ರಾಮ ಮಂದಿರದ ಸ್ಟ್ರೀಟ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಆ ಸೌಂಡ್, ಆ ಕ್ರೌಡ್, ಅಂದ್ರೆ ಎಲ್ಲೆಲ್ಲಿ ನೋಡಿದ್ರು ರಾಮನಿಗೆ ಹನುಮಂತನಿಗೆ ಜೈಕಾರ ಆಗ್ತಿದ್ದನ್ನ ನೋಡಿ ಸೀರಿಯಸ್ಲಿ ನಮ್ಮಲ್ಲಿ ಇದ್ದಂತ ಆ ಟಯರ್ಡ್ನೆಸ್ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅದ್ರ ಬದಲಾಗಿ ಫುಲ್ ಎನರ್ಜಿಯಿಂದ ಆ ಗುಂಪುಗಳ ಜೊತೆ ನಾವು ಸೇರಿ ನಮ್ಮ ಶಕ್ತಿ ಮೀರಿ ರಾಮನಾಮನ ಕೂಗಿ ರಾಮನಿಗೆ ಜೈಕಾರ ಹಾಕ್ತಾ ಮುಂದೆ ನಡೆದ್ವಿ. ನಿಜವಾಗ್ಲೂ 2-3 ಕಿಲೋಮೀಟರ್ ನಾವು ಹೇಗ್ ನಡೆದ್ವಿ ಅನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ಲ. ಆ ಒಂದು ಫೀಲ್ ಆಗ್ಲಿ ಏನು ನಮ್ಗೆ ಅನ್ಸ್ಲೇ ಇಲ್ಲ. ಅಷ್ಟು ನಾವು ಖುಷಿಯಾಗಿ ಆ ಒಂದು ಎನರ್ಜಿಯಿಂದ ನಾವು ನಡೆದಿದ್ದೀವಿ. ಅಷ್ಟು ವೈಬ್ರೇಷನ್ ಇತ್ತು ಆ ಒಂದು ಕ್ರೌಡ್ ಅಲ್ಲಿ. ಎಲ್ಲರೂ ಕೂಡ ರಾಮನಿಗೆ ಜೈಕಾರ ಹಾಕಿ ಹೊರಟ್ವಿ. ಮಹಾವಿಷ್ಣುವಿನ 6ನೇ ಅವತಾರವಾದ ಶ್ರೀರಾಮನು ತನ್ನ ಪ್ರೀತಿಯ ವಾಸಸ್ಥಾನವಾದ ಅಯೋಧ್ಯೆ ಬಗ್ಗೆ ಹಾಡಿರುವ ಮಾತುಗಳು ನನಗೆ ಎಲ್ಲಕ್ಕಿಂತ ಮಿಗಿಲಾದದ್ದು ಹಾಗೂ ಪ್ರೀತಿ ಪಾತ್ರವಾದ ಊರು, ಅದುವೇ ಈ ಅಯೋಧ್ಯ ಅಂತ ಹೇಳಿರುವ ಮಾತುಗಳು ಶ್ರೀರಾಮಾಯಣ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಅಂತೆಯೇ ಅಥರ್ವಣ ವೇದದಲ್ಲೂ ಕೂಡ ದೇವಾನ್ ದೇವತೆಗಳೇ ಈ ಅಯೋಧ್ಯ ನಗರವನ್ನು ಸೃಷ್ಟಿಸಿದ್ದಾರೆ ಅಂತ ಉಲ್ಲೇಖ ಕೂಡ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶತಶತಮಾನಗಳಿಂದ ರಘುವಂಶದವರ ಆಳ್ವಿಕೆಗೆ ಒಳಪಟ್ಟ ಈ ಅಯೋಧ್ಯ ನಗರವು ಸತ್ಯಕ್ಕೆ ಹೆಸರುವಾಸಿ ಆದ ಸತ್ಯ ಹರಿಶ್ಚಂದ್ರನು, ಗಂಗೆಯನ್ನು ಭೂಮಿಗೆ ತಂದ ಭಗೀರಥನು, ರಘುವಂಶದ ಸ್ಥಾಪಕನಾದ ರಘುವು, ಶ್ರೀರಾಮ ಪ್ರಭುವಿನ ತಂದೆ ದಶರಥ ಮಹಾರಾಜರ ಆಳ್ವಿಕೆಗೆ ಸಾಕ್ಷಿಯಾಗಿದೆ ಈ ಅಯೋಧ್ಯ ನಗರವು. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಅಯೋಧ್ಯ ರಾಜ್ಯನ ಮೊದಲು ಕೋಸಲ ರಾಜ್ಯ ಅಂತ ಕರಿತಿದ್ರು. ರಘುವಂಶಕ್ಕೆ 65ನೇ ರಾಜನಾಗಿ ಪಟ್ಟಾಭಿಷೇಕ ಆಗುತ್ತೆ ನಮ್ಮ ಶ್ರೀರಾಮಚಂದ್ರನಿಗೆ. ಬರೀ ಕೋಸಲ ರಾಜ್ಯಕ್ಕೆ ಸೀಮಿತವಾಗದೆ ಸಪ್ತಸಾಗರ, ಸಪ್ತ ದ್ವೀಪಗಳ ಆಚೆಗೂ ಇಡೀ ವಿಶ್ವಕ್ಕೆ ರಾಮನು ಮಾದರಿ ರಾಜನಾಗಿ ಆಳ್ವಿಕೆಯನ್ನು ನಡೆಸುತ್ತಾರೆ. ಆದ್ರಿಂದನೇ ರಾಮನ ಆಳ್ವಿಕೆಯ ಕಾಲವನ್ನು ಸುವರ್ಣ ಯುಗ ಅಂತ ಕರೀತಾರೆ. ಬರೀ ಹಿಂದೂಗಳಿಗಲ್ಲದೆ ಜೈನ ಹಾಗೂ ಬೌದ್ಧ ಧರ್ಮಿಗಳಿಗೂ ಈ ಅಯೋಧ್ಯ ರಾಜ್ಯದ ಮೇಲೆ ಅವಿನಾಭಾವ ಸಂಬಂಧವಿದೆ. ಅದ್ ಹೇಗೆ ಅಂದ್ರೆ 24 ಜೈನ ತೀರ್ಥಂಕರರಲ್ಲಿ
5 ತೀರ್ಥಂಕರರು ಇದೇ ಅಯೋಧ್ಯೆ ರಾಜ್ಯದಲ್ಲಿ ಜನಿಸಿದ್ದಾರೆ. ಕೆಲವು ವಿದ್ವಾಂಸರು ಹೇಳುವ ಪ್ರಕಾರ ಗೌತಮ ಬುದ್ಧ ಕೂಡ ಸಾಕೇತ್ ಪಟ್ಟಣ ಅಂದ್ರೆ ಇಂದಿನ ಅಯೋಧ್ಯದಲ್ಲಿ ಕೆಲವು ವರ್ಷಗಳ ಕಾಲ ವಾಸವಿದ್ರಂತೆ. ಆದ್ರಿಂದ ಅಯೋಧ್ಯೆನ ಬೌದ್ಧ ಕೇಂದ್ರ ಅಂತ ಕೂಡ ಕರೀತಾರೆ. ಇಷ್ಟು ಅಲ್ಲದೆ ಸಿಖ್ ಧರ್ಮದ ಸ್ಥಾಪಕರಾದ ಗುರುನಾನಕ್ ರವರಿಗೂ ದೈವ ಸಾಕ್ಷಾತ್ಕಾರ ಆಗಿದ್ದು ಇದೇ ಒಂದು ಅಯೋಧ್ಯೆ ಜಾಗದಲ್ಲಿ. ಇಂತಹ ಪವಿತ್ರ ಸ್ಥಳವಾದ ಅಯೋಧ್ಯೆಯಲ್ಲಿ ಹಿಂದೆ ನಮ್ಮ ಶ್ರೀರಾಮಚಂದ್ರರ ದೇವಾಲಯವಿತ್ತು. ಆದ್ರೆ 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಆದ ಬಾಬರ್ 1528ರಲ್ಲಿ ರಾಮ ಮಂದಿರನ ಧ್ವಂಸ ಮಾಡಿ ಅಲ್ಲಿ ಬಾಬ್ರಿ ಮಸೀದಿನ ನಿರ್ಮಾಣ ಮಾಡ್ತಾರೆ. ಆದ್ರೆ ಬಾಬ್ರಿ ಮಸೀದಿನ ನಿರ್ಮಾಣ ಮಾಡಿದ್ದು 1858ರಲ್ಲಿ. ಹಾಗಾಗಿ ವರ್ಷಾನುಗಟ್ಟಲೆಯಿಂದ ಹಿಂದೂ ಮುಸ್ಲಿಮರ ನಡುವೆ ನಿರಂತರವಾಗಿ ಕಿತ್ತಾಟ ನಡೀತಾನೆ ಇರುತ್ತೆ ಜಾಗಕ್ಕಾಗಿ. ಇನ್ನು ಈ ಮಧ್ಯೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು ಅಂತ ಪ್ರೂವ್ ಮಾಡ್ಲಿಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 2 ಬಾರಿ ಎಸ್ಕವೇಷನ್ ಮಾಡುತ್ತೆ. ಈ ಒಂದು ಎಸ್ಕವೇಷನ್ ಅಲ್ಲಿ ನಾವು ಒಂದು ವಿಷಯ ಖಂಡಿತ ಗಮನಿಸಲೇಬೇಕು. ಇಡೀ ರಾಮ ಮಂದಿರದ ಎಸ್ಕವೇಷನ್ ಅಲ್ಲಿ ಆ ಒಂದು ಎಂಟೈರ್ ಟೀಮ್ ಅಲ್ಲಿ ಏಕೈಕ ಮುಸ್ಲಿಂ ವ್ಯಕ್ತಿ ಕೆ ಮೊಹಮ್ಮದ್ ರವರು ಹಿಂದೂ ಪರವಾಗಿ ನಿರಂತರವಾಗಿ ಹೋರಾಟ ನಡೆಸಿದ್ರು. ಹಾಗೂ ತಾವೇ ಸ್ವತಃ ಹೇಳಿದ್ರು ಅಯೋಧ್ಯೆ ಜಾಗವು ಹಿಂದೂಗಳಿಗೆ ಸೇರಿದ್ದು ಅಂತ. ಯಾಕಂದ್ರೆ ಬಾಬ್ರಿ ಮಸೀದಿ ನಿರ್ಮಾಣ ಆಗೋದಿಕ್ಕೂ ಸಾವಿರಾರು ವರ್ಷಗಳ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದ್ದದ್ದಕ್ಕೆ ಸಾಕಷ್ಟು ಸಾಕ್ಷಿ ಪುರಾವೆಗಳು ನಮಗೆ ಲಭಿಸಿದೆ. ಯಾಕಂದ್ರೆ ಎಸ್ಕವೇಷನ್ ಮಾಡುವಾಗ ಬಾಬ್ರಿ ಮಸೀದಿ ಕೆಳಗಡೆ ಹಿಂದೂ ದೇವಾಲಯದ ಕಂಬಗಳು ಸಿಗುತ್ತೆ. ಮೊದಲನೇ ಎಸ್ಕವೇಷನ್ ಅಲ್ಲಿ ಸಿಕ್ಕಿದ್ದು 12 ಕಂಬಗಳಾದ್ರೆ ಎರಡನೇ ಎಸ್ಕವೇಷನ್ ಅಲ್ಲಿ 120 ಕಂಬಗಳು ಸಿಗುತ್ತೆ. ಹಾಗೂ ಪ್ರತಿ ಕಂಬದ ಮೇಲೂ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಂತ ಮೂರ್ತಿ ಶಿಲೆಗಳನ್ನು ಕೆತ್ತಿರ್ತಾರೆ. ಇದ್ರ ಜೊತೆ ಸಾಕಷ್ಟು ವಸ್ತು ಸಾಕ್ಷಿಗಳು ಕೂಡ ಎಸ್ಕವೇಷನ್ ವೇಳೆ ಸಿಗುತ್ತೆ. ಈ ಎಲ್ಲಾ ಸಾಕ್ಷಿ ಪುರಾವೆಗಳನ್ನ ಆಧಾರವಾಗಿ ಇಟ್ಕೊಂಡು ಕೆ ಮೊಹಮ್ಮದ್ ಅಂಡ್ ಟೀಮ್ ಅವರು ಈ ಹಿಂದೆ ಬಾಬ್ರಿ ಮಸೀದಿಗಿಂತ ಮೊದಲು ಇಲ್ಲಿ ರಾಮ ಮಂದಿರ ಇತ್ತು ಅನ್ನೋದನ್ನ ದೃಢೀಕರಿಸ್ತಾರೆ. ಹಾಗೂ ಮುಸ್ಲಿಮರೇ ಸ್ವತಃ ಹಿಂದೂಗಳಿಗೆ ಅಯೋಧ್ಯೆ ಜಾಗವನ್ನು ಹಿಂದೂಗಳಿಗೆ ಬಿಟ್ಕೊಡ್ಬೇಕು ಅಂತ ಕೂಡ ಹೇಳ್ತಾರೆ. ಇನ್ಫ್ಯಾಕ್ಟ್ ಇವರಿಗೆ ಹೊರಗಡೆ ಸಾಕಷ್ಟು ಜೀವ ಬೆದರಿಕೆ ಕೂಡ ಇರುತ್ತೆ. ಆದ್ರೆ ಇದನ್ನ ಯಾವುದನ್ನು ಅವರು ಲೆಕ್ಕಿಸದೆ ನ್ಯಾಯದ ಪರವಾಗಿ ನಿಂತು ಹೋರಾಡ್ತಾರೆ. ನ್ಯಾಯಯುತವಾಗಿ ಈ ಜಾಗ ಯಾರಿಗೆ ಸಲ್ಲಬೇಕು ಅನ್ನೋದ್ರ ಪರವಾಗಿ ಅವರು ನಿರಂತರವಾಗಿ ಹೋರಾಟ ಮಾಡಿ ರಾಮ ಜನ್ಮಭೂಮಿ ಹಿಂದೂಗಳಿಗೆ ದಕ್ಕೋದಿಕ್ಕೆ ಇವರ ಪಾತ್ರ ಬಹಳ ಮಹತ್ವವಾದದ್ದು. ಹಾಗಾಗಿ ಕೆ ಮೊಹಮ್ಮದ್ ರವರಿಗೆ ತುಂಬ ಹೃದಯದ ನಮನವನ್ನು ಖಂಡಿತ ನಾವು ಸಲ್ಲಿಸಲೇಬೇಕು. ಆದ್ರೆ ಈ ಮೊದಲು ರಾಮ ಮಂದಿರದ ಹೋರಾಟದ ಪರವಾಗಿ ಹಿಂದೂಗಳ ಪರ ಮೊದಲಿನಿಂದ ಹೋರಾಟ ಮಾಡಿದಂತ ಪ್ರಮುಖ ವ್ಯಕ್ತಿಗಳಲ್ಲಿ ಕೆ ನಾಯರ್ ಅವರು ಒಬ್ರು. ಹೌದು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೆ ನಾಯರ್ ರವರ ಸಾರಥ್ಯದಲ್ಲಿ ಪಂಡಿತ್ ಅಭಿರಾಮ್ ದಾಸ್ ರವರು ಹಾಗೂ ಇವರುಗಳ ಜೊತೆಯಲ್ಲಿ 40ರಿಂದ 45 ಜನ ಹಿಂದೂ ಹೋರಾಟಗಾರರು ಡಿಸೆಂಬರ್ 23, 1949ರಲ್ಲಿ ರಾತ್ರೋರಾತ್ರಿ ಬಾಬ್ರಿ ಮಸೀದಿಗೆ ನುಗ್ಗಿ ಅಲ್ಲಿ ರಾಮ ವಿಗ್ರಹದ ಪ್ರತಿಷ್ಠಾಪನೆ ಮಾಡ್ತಾರೆ. ಅಂಡ್ ಈ ವಿಷಯ ರಾತ್ರೋರಾತ್ರಿ ಎಲ್ಲೆಡೆ ಹಬ್ಬಿ ಒಂದು ದೊಡ್ಡ ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ಅಂಡ್ ಮರುದಿನ ಎಲ್ಲಾ ಪೇಪರ್ ಟಿವಿಗಳಲ್ಲಿ ಬಾಬ್ರಿ ಮಸೀದಿ ಒಳಗಡೆ ಪ್ರತ್ಯಕ್ಷನಾದ ರಾಮ ಅನ್ನೋ ಒಂದು ಹೆಡ್ಲೈನ್ಸ್ ನ ಬರೆಯಲಾಗುತ್ತೆ. ಆದ್ರೆ ವಿಷಯ ಏನು ಅಂದ್ರೆ ಬಾಬ್ರಿ ಮಸೀದಿಯ ಹೊರಗಡೆ ಅಂದ್ರೆ ಮಸೀದಿಯ ಕಾಂಪೌಂಡ್ ನಲ್ಲಿ ರಾಮನ ವಿಗ್ರಹನ ಇಡಲಾಗಿತ್ತು. ಅಂಡ್ ರಾಮನಿಗೆ ಕಾಂಪೌಂಡ್ ಬಳಿಯಲ್ಲೇ ನಿತ್ಯ ಪೂಜೆ ನಡೀತಾನೆ ಇತ್ತು. ಕೆ ನಾಯರ್ ರವರು ಹಾಗೂ ಪಂಡಿತ್ ಅಭಿರಾಮ್ ದಾಸ್ ರವರು ಪ್ರತಿನಿತ್ಯ ತಮ್ಮ ಸಹಚರರ ಜೊತೆಗೆ ಪ್ರತಿನಿತ್ಯ ಬಾಬ್ರಿ ಮಸೀದಿಗೆ ಹೋಗಿ ಅಲ್ಲಿ ಕಾಂಪೌಂಡ್ ಬಳಿ ಇದ್ದಂತ ರಾಮ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಬರ್ತಾ ಇದ್ರು. ಅಂಡ್ ಯಥಾ ಪ್ರಕಾರ ಬಾಬ್ರಿ ಮಸೀದಿ ಒಳಗಡೆ ಮುಸ್ಲಿಂರವರು ಪೂಜೆ ಮಾಡ್ತಾ ಇದ್ರು. ಸೊ ಹೀಗೆ ಒಂದಷ್ಟು ವರ್ಷಗಳ ಕಾಲ ನಡೆಯುತ್ತೆ. ಆದ್ರೆ 1992 ಡಿಸೆಂಬರ್ 6ರಂದು ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆ ಶುರು ಆಗುತ್ತೆ. ಅಂಡ್ ಈ ಒಂದು ಗಲಾಟೆಯಲ್ಲಿ ಬಾಬ್ರಿ ಮಸೀದಿನ ಧ್ವಂಸ ಮಾಡಲಾಗುತ್ತೆ. ಈ ಒಂದು ಕಿತ್ತಾಟ ಸುಮಾರು ವರ್ಷಗಳ ಕಾಲ ನಡೀತಾನೆ ಇತ್ತು. ಕೇಸ್ ಕೂಡ ಕೋರ್ಟಲ್ಲಿತ್ತು. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ಬಾಬ್ರಿ ಮಸೀದಿ ಏನ್ ಕಟ್ಟಿದ್ದಾರೆ ಆ ಜಾಗದ 2/3 ಭಾಗ ಹಿಂದೂಗಳಿಗೆ ಹಾಗೂ 1 ಭಾಗ ಮುಸಲ್ಮಾನರಿಗೆ ಅಂತ. ಆದ್ರೆ ಈ ತೀರ್ಪು ಪರ್ಮನೆಂಟ್ ಸೊಲ್ಯೂಷನ್ ಆಗಿರ್ಲಿಲ್ಲ. ಆದ್ರಿಂದ ಹಿಂದೂ ಮುಸ್ಲಿಮರ ಗಲಾಟೆ ಕೂಡ ಪೂರ್ಣಗೊಂಡಿರ್ಲಿಲ್ಲ. ಯಾಕಂದ್ರೆ ಈ ಜಾಗನ ಯಾರು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ. ಹಿಂದೂಗಳಿಗೂ ಈ ಜಾಗ ಸಂಪೂರ್ಣವಾಗಿ ಬೇಕಾಗಿತ್ತು, ಮುಸ್ಲಿಮರಿಗೂ ಈ ಜಾಗ ಬೇಕಾಗಿತ್ತು. ಕೊನೆಗೂ ಸುಪ್ರೀಂ ಕೋರ್ಟ್ 2019 ನವೆಂಬರ್ 9ರಂದು ಒಂದು ಮಹತ್ತರವಾದ ತೀರ್ಪನ್ನು ಹೊರಡಿಸುತ್ತೆ. ಅದೇನು ಅಂದ್ರೆ ರಾಮ ಜನ್ಮ ಭೂಮಿ ಅಂತ ನಂಬಲಾಗಿದ್ದ ಆ ಸಂಪೂರ್ಣ ಜಾಗವು ಹಿಂದೂಗಳಿಗೆ ಸೇರಿದ್ದು ಅಂತ. 2020 ಆಗಸ್ಟ್ 5ರಂದು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಆ ಒಂದು ಪುಣ್ಯ ಜಾಗದಲ್ಲಿ ಭೂಮಿ ಪೂಜೆ ಯಶಸ್ವಿಯಾಗಿ ನಡೆಯುತ್ತೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣದ ವೇಳೆಯಲ್ಲಿ ಸಾವಿರಾರು ಭಕ್ತಾದಿಗಳು ತಮ್ಮ ತಮ್ಮ ಊರುಗಳಿಂದ ಲಕ್ಷಾಂತರ ಇಟ್ಟಿಗೆಗಳ ಮೇಲೆ ಶ್ರೀರಾಮನ ಹೆಸರು ಬರೆದು ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿತ್ತು. ಕೊನೆಗೂ ಕೋಟ್ಯಾಂತರ ಭಕ್ತಾದಿಗಳು ಎದುರು ನೋಡ್ತಿದ್ದಂತ ಶ್ರೀರಾಮ ಮಂದಿರದ ಅದ್ದೂರಿ ಉದ್ಘಾಟನಾ ಸಮಾರಂಭ ಜನವರಿ 22, 2024ರಂದು ನೆರವೇರಿತು. ಕೊನೆಗೂ 500 ವರ್ಷಗಳ ಈ ಸುದೀರ್ಘ ಹೋರಾಟದಲ್ಲಿ ಸಾವಿರಾರು ಲಕ್ಷಾಂತರ ಹಿಂದೂ ಹೋರಾಟಗಾರರ ಪರಿಶ್ರಮ, ಕೋಟ್ಯಾಂತರ ಭಕ್ತಾದಿಗಳ ಪ್ರಾರ್ಥನೆ, ಪವಿತ್ರ ಭೂಮಿ ರಾಮ ಜನ್ಮ ಭೂಮಿಯಲ್ಲಿ ಇಂದು ರಾಮ ಮಂದಿರ ತಲೆ ಎತ್ತಿ ನಿಂತಿರೋದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಹಾಗೂ ಈ ಒಂದು ಶ್ರೇಷ್ಠ ಕಾರ್ಯವನ್ನು ಛಲಬಿಡದ ತ್ರಿವಿಕ್ರಮರ ಹಾಗೆ ಸಾಧಿಸಿರುವಂತ ಸಾವಿರಾರು ಸಾಧಕರಿಗೆ ನನ್ನ ನಮನವನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. 2.77 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿರುವ ರಾಮ ಮಂದಿರ
3 ಅಂತಸ್ತಿನ ಕಟ್ಟಡವಾಗಿದೆ. ಈ ಒಂದು ಮಂದಿರಕ್ಕೆ ಯಾವುದೇ ಸಿಮೆಂಟ್ ಆಗ್ಲಿ ಅಥವಾ ಅಯನ್ ಆಗ್ಲಿ ಯೂಸ್ ಮಾಡಿಲ್ಲ. ಬೃಹದಾಕಾರದ ಕೆಂಪು ಲೋಹ ಕಲ್ಲುಗಳು ಅಂದ್ರೆ ರೆಡ್ ಸ್ಯಾಂಡ್ ಸ್ಟೋನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಉಪಯೋಗಿಸಿದ್ದಾರೆ. ಬ್ರಿಕ್ಸ್ ಇಟ್ಟಿಗೆಗಳನ್ನ ಉಪಯೋಗಿಸಿದ್ದಾರೆ, ಮಾರ್ಬಲ್ಸ್ ನ ಉಪಯೋಗಿಸಿದ್ದಾರೆ. ಹೀಗೆ ಒಂದು ಲೋಹ ಕಲ್ಲುಗಳನ್ನ ಇನ್ನೊಂದಕ್ಕೆ ಇಂಟರ್ಲಾಕ್ ಮಾಡಿ ಈ ಒಂದು ಆಧುನಿಕ ತಂತ್ರಜ್ಞಾನನ ಉಪಯೋಗಿಸಿ ಮಂದಿರನ ಕಟ್ಟಿದ್ದಾರೆ. ನಾವ್ ಯಾವುದೇ ಒಂದು ಕಟ್ಟಡನ ಕಟ್ಟಿದ್ರೆ ಅದಕ್ಕೆ ಸುಮಾರು 100 ರಿಂದ 200 ವರ್ಷ ಆಯಸ್ಸಿರುತ್ತೆ, ಅಥವಾ ಮ್ಯಾಕ್ಸಿಮಮ್ ತಗೋಬೇಕಂದ್ರೆ ಒಂದು 300 ವರ್ಷ ಅನ್ಕೊಳ್ಳಿ. ಆದ್ರೆ ರಾಮ ಮಂದಿರಕ್ಕೆ ಬರೋಬ್ಬರಿ 1000 ವರ್ಷ ಆಯಸ್ಸಿದೆ. ಅದು ಕೂಡ ಯಾವುದೇ ಒಂದು ಮೇಂಟೆನೆನ್ಸ್ ಇಲ್ಲದೆ 1000 ವರ್ಷ ಈಗ ಹೇಗೆ ಕಟ್ಟಿದಾರೋ ಅದೇ ರೀತಿ ಇರುತ್ತೆ ಈ ರಾಮ ಮಂದಿರ. ಇನ್ನು ರಾಮ ಮಂದಿರದ ಒಳಭಾಗದ ಗರ್ಭಗುಡಿಯಲ್ಲಿ ಅಸನ್ಮುಖಿಯಾಗಿ ನಿಂತಿರುವ ರಾಮಲಾಲ ಅಥವಾ ಬಾಲರಾಮನ ವಿಷಯಕ್ಕೆ ಬಂದ್ರೆ, ಇಲ್ಲಿ ಶ್ರೀರಾಮನನ್ನು 5 ವರ್ಷ ವಯಸ್ಸಿನ ಬಾಲರಾಮನನ್ನಾಗಿ ಕೆತ್ತಲಾಗಿದೆ. ನಮ್ಮ ಬಾಲರಾಮನ ಎತ್ತರ 51 ಇಂಚು, ಅಗಲ 4 ಅಡಿ 3 ಇಂಚು ಇದೆ. ಬಾಲರಾಮನ ವಿಗ್ರಹ ಕೆತ್ತನೆಗೆ ಬಳಸಿರುವ ಶಿಲೆ ಬಂದು ಕೃಷ್ಣ ಶಿಲೆ ಅಂತ. ಈ ಒಂದು ಕೃಷ್ಣ ಶಿಲೆನ ಮೈಸೂರಿನ HD ಕೋಟೆಯ ಹಾರೋಹಳ್ಳಿ ಎಂಬ ಗ್ರಾಮದಲ್ಲಿ ರಾಮದಾಸ್ ಅನ್ನೋರ ಜಮೀನಿನಲ್ಲಿ ತರಲಾಯಿತು. ಅವರ ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ಇತ್ತಂತೆ ಈ ಕೃಷ್ಣ ಶಿಲೆ. 40 ಟನ್ ತೂಕದ ಕಪ್ಪು ಬಣ್ಣದ ಶಿಲೆಯನ್ನು ಕೋಲಾರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ರವರು ಪರಿಶೀಲನೆ ನಡೆಸಿದ ನಂತರವೇ ಶ್ರೀರಾಮನ ಕೆತ್ತನೆಯ ಕಾರ್ಯ ಶುರುವಾಗಿದ್ದು. ಬಾಲರಾಮನ ಮೂರ್ತಿ ಕೆತ್ತನೆಯ ವಿಷಯದಲ್ಲಿ ನಮ್ಮೆಲ್ಲರಿಗೂ ತಿಳಿದಿರೋ ಇನ್ನೊಂದು ಹೆಮ್ಮೆಯ ವಿಚಾರ ಏನು ಅಂದ್ರೆ, ಈ ಸುಂದರವಾದ ಅದ್ಭುತವಾದ ಮುಗುಳ್ನಗೆ ಬೀರ್ತಿರೋ ಈ ಬಾಲರಾಮನ ವಿಗ್ರಹವನ್ನು ಕೆತ್ತಿರೋ ನಮ್ಮ ಕರ್ನಾಟಕದವರೇ ಆದ ಅದ್ಭುತ ಶಿಲ್ಪಿ, ನಮ್ಮ ಮೈಸೂರಿನ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ರವರು. 4100 ಕಿಲೋಮೀಟರ್ ದೂರ ಇರುವ ಉತ್ತರ ಪ್ರದೇಶದ ಅಯೋಧ್ಯದ ರಾಮ ಜನ್ಮ ಭೂಮಿಯಲ್ಲಿ ಬಾಲರಾಮನಾಗಿ ನಿಂತಿರುವ ಶ್ರೀರಾಮಚಂದ್ರ ಪ್ರಭುವಿನ ಶಿಲೆಯನ್ನು ನಮ್ಮ ಕರ್ನಾಟಕದ ಮೈಸೂರಿನ ಒಂದು ಪುಟ್ಟ ಗ್ರಾಮದಿಂದ ಹಾರಿಸಲಾಗಿದೆ. ಹಾಗೂ ಇದರ ಶಿಲ್ಪಿಯೂ ಕೂಡ ನಮ್ಮ ಮೈಸೂರಿನವರೇ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯನೇ ಸರಿ. ಅರುಣ್ ಯೋಗಿರಾಜ್ ರವರು ಬಾಲರಾಮನನ್ನು ಕೆತ್ತೋದಿಕ್ಕೆ 6 ತಿಂಗಳ ಕಾಲಾವಕಾಶ ತಗೊಂಡಿದ್ರಂತೆ. ಹಾಗಿದ್ರೆ ಅರುಣ್ ಅವರು ಹೇಗೆಲ್ಲ ಕೆತ್ತಿದ್ದಾರೆ ಈ ಬಾಲರಾಮನ್ನ ಅಂತ ನೋಡೋಣ ಬನ್ನಿ. ನಮ್ಮ ಬಾಲರಾಮನನ್ನು ವೇಸರ ಶೈಲಿಯಲ್ಲಿ ಕೆತ್ತಲಾಗಿದೆ ಹಾಗೂ ಉತ್ತರ ಭಾಗದ ಶೈಲಿಯಲ್ಲಿ ಧೋತಿಯನ್ನು ವಸ್ತ್ರವಾಗಿ ಧರಿಸಲಾಗಿದೆ. ವಿಶಾಲವಾದ ಹಣೆಯ ಮೇಲೆ ತಿರುನಾಮ, ಕಮಲದಂತ ಕಣ್ಗಳು, ಹುಬ್ಬಿದ ಕೆನ್ನೆ, ನಗುಮುಖದ ಸೌಮ್ಯ ಮೂರ್ತಿಯಂತೆ ನಿಂತಿರುವ ನಮ್ಮ ಬಾಲರಾಮನಲ್ಲಿ ನಾವು ದಶಾವತಾರವನ್ನು ಕೂಡ ನೋಡಬಹುದು. ಹೌದು, ಬಾಲರಾಮನ ಪ್ರಭಾವಳಿಯ ಮೇಲೆ ದಶಾವತಾರವನ್ನು ಕೆತ್ತಲಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಕೆತ್ತನೆಯನ್ನು ಕೂಡ ನಾವು ಬಾಲರಾಮನ ವಿಗ್ರಹದಲ್ಲಿ ನೋಡಬಹುದು. ಅಲ್ಲದೆ ಬಾಲರಾಮನ ನೆತ್ತಿಯ ಮೇಲೆ ಸೂರ್ಯನಾರಾಯಣರ ಕೆತ್ತನೆಯನ್ನು ಕೂಡ ನಾವು ನೋಡಬಹುದು. ಬಲಗೈಯಲ್ಲಿ ಬಾಣ, ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ನಿಂತಿದ್ದಾರೆ ಬಾಲರಾಮನು. ಬಾಲರಾಮನ ಪ್ರಭಾವಳಿಯ ಬಲಭಾಗದಲ್ಲಿ ಓಂ ಚಿಹ್ನೆ, ಶಂಖ, ಚಕ್ರ, ವಾಮನ, ನರಸಿಂಹ, ವರಹ, ಕೂರ್ಮ, ಮತ್ಸ್ಯವನ್ನು ಕೆತ್ತಲಾಗಿದೆ. ಹಾಗೂ ಪ್ರಭಾವಳಿಯ ಎಡಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆ, ಪದ್ಮ, ಗದ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಹಾಗೂ ಕಲ್ಕಿಯನ್ನು ಕೆತ್ತಲಾಗಿದೆ. ಬಾಲರಾಮನ ಪ್ರಭಾವಳಿಯ ಕೆಳಭಾಗದ ಬಲಗಡೆ ನಾವು ಬಾಲ ಹನುಮನನ್ನು ಕಾಣಬಹುದು ಹಾಗೂ ಎಡಭಾಗದಲ್ಲಿ ನಾವು ಗರುಡನನ್ನು ಕಾಣಬಹುದು. ಇದರ ಜೊತೆಗೆ ಬಾಲರಾಮನಿಗೆ 16 ಬಗೆಯ ಆಭರಣಗಳನ್ನು ಕೆತ್ತಲಾಗಿದೆ. ಬಾಲರಾಮನನ್ನು ಕೆತ್ತಿದ ನಂತರ ಇರುವಂತ ತೂಕ 150 ರಿಂದ 200 kg. ಇಂತಹ ಅದ್ಭುತಗಳನ್ನು, ವೈಶಿಷ್ಟ್ಯಗಳನ್ನು, ಇತಿಹಾಸದ ಪರಂಪರೆಗಳನ್ನು ಹೊತ್ತು ನಿಂತಿರುವ ನಮ್ಮ ಬಾಲರಾಮನನ್ನು ದರ್ಶನ ಮಾಡಿರುವಂತಹ ಕೋಟ್ಯಾಂತರ ಭಕ್ತಾದಿಗಳೇ ಧನ್ಯಾತಿ ಧನ್ಯರು. ಹಾಗಾಗಿ ಇಂಥ ಪುಣ್ಯ ಸ್ಥಳದಲ್ಲಿ ಪರಮಾತ್ಮನನ್ನು ಕಾಣಲು ಬಂದಿರುವ ನಾವುಗಳು ಕೂಡ ಧನ್ಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಂಥ ಒಂದು ಅವಕಾಶ, ಅದೃಷ್ಟ ನಮ್ಮ ಪಾಲಾಗಿರೋದು ನಮ್ಮ ಪುಣ್ಯನೇ ಸರಿ. ಮಹಾಕುಂಭ ಮೇಳಕ್ಕೆ ಹೋದವರೆಲ್ಲ ರಾಮ ಮಂದಿರನ ನೋಡದೆ ಅಂತೂ ಯಾರು ವಾಪಸ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ರಶ್ ಇದೆ ಅಂತ. ಮಹಾಕುಂಭ ಮೇಳದಲ್ಲಿ ಏನ್ ರಶ್ ಇತ್ತೋ ಅಷ್ಟೇ ಪ್ರಮಾಣದಲ್ಲಿ ಅಯೋಧ್ಯದ ಬಾಲರಾಮನನ್ನು ನೋಡಕ್ಕೂ ಕೂಡ ಜನಗಳು ಬಂದಿದ್ರು. ಇದನ್ನ ಜನಸಾಗರ ಅಂತಾನೆ ಹೇಳ್ಬಹುದು. ನಮ್ಮೆಲ್ಲರ ಅದೃಷ್ಟನೋ ಏನೋ ಗೊತ್ತಿಲ್ಲ, ಒಳಗಡೆ ಎಲ್ಲ ನಮ್ಗೆ ವಿಡಿಯೋ ಕಂಪ್ಲೀಟ್ ಆಗಿ ತಗೊಳಕ್ಕೆ ಬಿಡ್ತಿದ್ರು. ಸೊ ಹಾಗಾಗಿ ಕೆಲವೊಂದಷ್ಟು ವಿಡಿಯೋನ ತಗೊಳ್ಳೋಂತ ಪ್ರಯತ್ನ ಪಟ್ಟಿದೀವಿ. ಆ ರಶಲ್ಲಿ ನಮ್ಗೆ ಅಷ್ಟು ಸ್ಪಷ್ಟವಾಗಿ ವಿಡಿಯೋನ ಮಾಡ್ಲಿಕ್ಕೆ ಆಗಿಲ್ಲ. ಹೇಗೋ ಟ್ರೈ ಮಾಡಿ ನಮ್ಮ ಬಾಲರಾಮನ ವಿಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡಿದೀನಿ. ಸೊ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ.
ಸೊ ನೋಡಿದ್ರಲ್ಲ ನಮ್ಮ ಬಾಲರಾಮನನ್ನ ಎಷ್ಟು ಅದ್ಭುತವಾಗಿತ್ತು. ಆದ್ರೆ ತುಂಬಾ ರಶ್ ಇರೋ ಕಾರಣ ನಮಗೆ ಅಲ್ಲಿ ಸರಿಯಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅಷ್ಟು ಕ್ಲಾರಿಟಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ಆಲ್ಸೋ ಈ ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಇದೆ, ನಿಮ್ಮಲ್ಲಿ ಯಾರಿಗಾದ್ರೂ ಅಯೋಧ್ಯೆಗೆ ಬರೋ ಇಚ್ಛೆ ಇದ್ರೆ ದಯವಿಟ್ಟು ಇನ್ನು 5-6 ತಿಂಗಳು ಬಿಟ್ಟು ಬನ್ನಿ. ಯಾಕಂದ್ರೆ ನೀವು ನೋಡ್ತೀರಾ ಹಾಗೆ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ರಾಮ ಮಂದಿರ ಒಳಭಾಗದಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಹೊರಭಾಗದಲ್ಲಿ ಇನ್ನು ಸಾಕಷ್ಟು ಕಂಪ್ಲೀಟ್ ಆಗೋದಿದೆ. ಆದ್ರಿಂದ ರಾಮ ಮಂದಿರನ ಪೂರ್ತಿಯಾಗಿ ಕಣ್ತುಂಬ್ಕೋಬೇಕಂದ್ರೆ ಇನ್ನು 5-6 ತಿಂಗಳು ಬಿಟ್ಟು ನೀವು ರಾಮ ಮಂದಿರಕ್ಕೆ ಹೋದ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ರಾಮ ಮಂದಿರನ ಕಣ್ತುಂಬ್ಕೋಬಹುದು. ಯಾಕಂದ್ರೆ ನಮ್ಮ ಹಾಗೆ ನೀವು ಸಾವಿರಾರು ಕಿಲೋಮೀಟರ್ ದೂರದ ಪ್ರಯಾಣ ಮಾಡ್ಕೊಂಡು ಬಂದಿರ್ತೀರಾ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತೀರಾ. ಸೊ ಇಡೀ ರಾಮ ಮಂದಿರನ ಕಂಪ್ಲೀಟ್ ಆಗಿ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ, ಎಲ್ಲಾ ಪ್ಲೇಸಸ್ ನು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದಿರುತ್ತೆ. ಹೊರಭಾಗದಲ್ಲಿ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ಸ್ ಇದ್ದಿದ್ದ ಕಾರಣ ಕಡೆ ಎಲ್ಲ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಸೊ ಎಲ್ಲಾ ಕನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆದ್ಮೇಲೆ ನೋಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಹಾಗಾಗಿ ಹೇಳ್ದೆ ಅಷ್ಟೇ. ಸೊ ಹಾಗಿದ್ರೆ ಇನ್ನೇನು, ಇವತ್ತಿನ ವಿಡಿಯೋದಲ್ಲಿ ರಾಮ ಮಂದಿರಕ್ಕೆ ಹೋದಂತ ಸುಂದರ ಕ್ಷಣಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಯೋಧ್ಯೆಯ ರಾಮ ಜನ್ಮಭೂಮಿಯ ಬಾಲರಾಮನ ದರ್ಶನ ಪಡೆದ್ಮೇಲೆ ನಮ್ಮ ಮುಂದಿನ ಜರ್ನಿ ಎಲ್ಲಿಗೆ, ಹೇಗಿತ್ತು ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಶ್ರೀರಾಮನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಿ. ಹಾಗಿದ್ರೆ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಎಲ್ಲರೂ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.